ಬಯಸದೆ ಬಳಿ ಬಂದೆ ಭಾಗ 2. ಸಹನ ರಾತ್ರಿ ಮನೆಗೆ ಬಂದಾಗ ಎಲ್ಲರೂ ಊಟ ಮಾಡುತ್ತಿದ್ದರು. ಇಷ್ಟು ಲೇಟ್ ಯಾಕೆ? ಮಾನಸ ಕಟುವಾಗಿ ಕೇಳಿದಳು. ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು ಹೊತ್ತಿಗೆ ಎಂದಳು. ಮುಖದಲ್ಲಿ ಸುಸ್ತು, ಮನಸ್ಸಿನಲ್ಲಿ ಭಾರ. ಅವಳ ಕೈ ಸ್ವಾಭಾವಿಕವಾಗಿ ಕುತ್ತಿಗೆಯ ಕಡೆ ಹೋಯಿತು. ಆದರೆ ಅಲ್ಲಿ ಯಾವತ್ತೂ ಇರುವ ಚಿನ್ನದ ಸರ ಇರಲಿಲ್ಲ. ಕ್ಷಣಕಾಲ ಅವಳ ಕಣ್ಣು ತುಂಬಿಕೊಂಡವು. ಮುಂದಿನ ತಿಂಗಳು ಬಿಡಿಸಿಕೊಳ್ತೀನಿ ಎಂದು ಮನಸ್ಸಿನೊಳಗೆ ಹೇಳಿಕೊಂಡಳು. ಹಾಲ್ಗೆ ಬಂದ ತಕ್ಷಣ ಮಾನಸಾಳ ನೋಟ ನೇರವಾಗಿ ಸಹನಾಳ ಕುತ್ತಿಗೆಯ ಮೇಲೆ ಬಿತ್ತು. ಅವಳ ಕಣ್ಣುಗಳು ಅನುಮಾನದಿಂದ ಸಣ್ಣದಾದವು. ಸಹನಾ, 1 ನಿಮಿಷ ನಿಂತ್ಕೋ. ನಿನ್ನ ಕುತ್ತಿಗೆಯಲ್ಲಿ ಇದ್ದ ಚಿನ್ನದ ಚೈನ್ ಎಲ್ಲಿ ಎಂದಳು. ಅದು ಅತ್ತಿಗೆ ಅಂತ ಏನು ಹೇಳಬೇಕು ಅಂತ ತಿಳಿಯದೆ ಮಾತಿಗಾಗಿ ತಡಕಾಡುತ್ತಿದ್ದಳು. ನಿನ್ನನ್ನೇ ಕೇಳಿದ್ದು, ನಿನ್ನ ಚೈನ್ ಎಲ್ಲಿ? ಸಿಟ್ಟಿನಲ್ಲಿ ಕೇಳಿದಳು. ಆ ಪ್ರಶ್ನೆ ಕೇಳಿದ ಕ್ಷಣ ಸಹನಾಳ ಹೃದಯ ಒಮ್ಮೆಲೆ ಭಯದಲ್ಲಿ ಒಡೆದುಕೊಳ್ಳಲು ಶುರು ಮಾಡಿತು. ಅದು ನಾನು ಅಂತ ತಡವರಿಸುತ್ತಲೇ ಇದ್ದಳು. ಏನಾಯಿತು ಎಂದು ಮತ್ತೊಮ್ಮೆ ಗದರುವಂತೆ ಕೇಳಿದಳು. ಶಶಾಂಕ್ ಕೂಡ ತಂಗಿಯ ಕಡೆ ನೋಡಿದ. ಸಹನ ಬಲವಂತವಾಗಿ ನಗು ತಂದುಕೊಂಡು, ಸರ್ವಿಸ್ಗೆ ಕೊಟ್ಟಿದ್ದೀನಿ ಅತ್ತಿಗೆ ಎಂದಳು. ಮಾನಸ ತಕ್ಷಣ ವ್ಯಂಗ್ಯವಾಗಿ ನಕ್ಕು, ಹೌದಾ, ಯಾವಾಗಿಂದ ಚಿನ್ನಕ್ಕೂ ಸರ್ವಿಸ್ ಮಾಡ್ತಾರೆ ಅನುಮಾನದಲ್ಲಿ ಕೇಳಿದಳು. ಅತ್ತಿಗೆಯ ಮಾತಿಗೆ ಏನು ಹೇಳಲಾಗದೆ ಸಹನ ಮೌನವಾದಳು. ಅವಳಿಗೆ ಸುಳ್ಳು ಹೇಳೋದು ಇಷ್ಟ ಇರಲಿಲ್ಲ. ಆದರೆ ದಿಯಾ ಫೀಸ್ ಬಗ್ಗೆ ಹೇಳಿದರೆ ಮಾನಸ ಮತ್ತೆ ಮಾತು ಆಡ್ತಾಳೆ ಅನ್ನೋದು ಗೊತ್ತಿತ್ತು. ಕಟ್ಟುವುದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ವಹಿಸಿಕೊಳ್ಳಬೇಕಾಗಿತ್ತು ಅನ್ನೋ ಮಾತು ಈಗಾಗಲೇ ಕೇಳಿದ್ದಳು. ಅದರ ಸಲುವಾಗಿ ಏನು ಹೇಳದೆ ಸುಮ್ಮನೆ ಇದ್ದಳು. ಅಷ್ಟರಲ್ಲಿ ದಿಯಾ ಓಡುತ್ತಾ ಬಂದು ಸಹನಾಳನ್ನು ಅಪ್ಪಿಕೊಂಡಳು. ಅತ್ತೆ, ಫೀಸ್ ಕಟ್ಟಿದ್ಯಾ ಎಂದು ಮುದ್ದಾಗಿ ಕೇಳಿತು. ಆ ಒಂದು ಪ್ರಶ್ನೆ ಸಾಕಾಯಿತು. ಆ ಚೈನ್ ಏನಾಯಿತು ಅಂತ ಮಾನಸಾಗೆ ಅರಿವಾಗಲು ಮಾನಸಾಳ ಮುಖ ತಕ್ಷಣ ಬದಲಾಯಿತು. ಫೀಸ್ ಅಂತ ಹೇಳಿ ಮಗಳ ಕಡೆ ನೋಡಿದಳು. ದಿಯಾ ಖುಷಿಯಿಂದ, ಹೌದು ಅಮ್ಮ, ಇವತ್ತು ಲಾಸ್ಟ್ ಡೇ ಅಲ್ವಾ, ಅತ್ತೆ ಕಟ್ಟಿದ್ರು ಎಂದಳು. ಶಶಾಂಕ್ ಆಶ್ಚರ್ಯದಿಂದ ಸಹನಾಳ ಕಡೆ ನೋಡಿದ. ಸಹನಾ, ನೀನು ಮತ್ತೆ ಅಂತ ಹೇಳಲು ಹೋದವನನ್ನು ತಡೆದ ಮಾನಸ ತಕ್ಷಣ ಮಧ್ಯೆ ಮಾತನಾಡಿದಳು. ಅಂದರೆ ಚೈನ್ ಅಡ ಇಟ್ಟಿದ್ಯಾ ಕೋಪದಲ್ಲಿ ಕೇಳಿದಳು. ಸಹನಾ ತಲೆ ತಗ್ಗಿಸಿದಳು. ಹಾಲ್ನಲ್ಲಿ ಕೆಲ ಕ್ಷಣ ಮೌನ ಆವರಿಸಿತು. ಶಶಾಂಕ್ ಬೇಸರದಿಂದ ಕೇಳಿದ, ಯಾಕೆ ಹೀಗೆ ಮಾಡಿದ ಸಹನಾ ಎಂದು. ಪರವಾಗಿಲ್ಲ ಅಣ್ಣ, ನಸುನಗುತ್ತಲೇ ಉತ್ತರಿಸಿದಳು. ಪರವಾಗಿಲ್ವಾ? ಅದು ಅಮ್ಮ ಕೊಟ್ಟ ಚೈನ್ ಅಲ್ವಾ? ಅದನ್ನು ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಂಡು ಬಂದಿದ್ದೆ, ಅಂಥದ್ರಲ್ಲಿ ಹಡ ಇಟ್ಟಿದ್ಯಲ್ಲಮ್ಮ ಎಂದನು. ಆ ಮಾತು ಕೇಳಿದ ಕ್ಷಣ ಸಹನಾಳ ಕಣ್ಣು ಮತ್ತೆ ತುಂಬಿಕೊಂಡವು. ಆದರೆ ಅವಳು ತನ್ನ ದುಃಖವನ್ನು ಮರೆಮಾಚಲು ಪ್ರಯತ್ನಿಸಿದಳು. ದಿಯಾ, ಓದು ಮುಖ್ಯ ಅಣ್ಣ, ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ಬಿಡಿಸಿಕೊಳ್ತೇನೆ ಎಂದಳು. ದಿಯಾ ತಕ್ಷಣ ಸಹನಾಳ ಕೈ ಹಿಡಿದು, ಅತ್ತೆ, ನನ್ನಿಂದ ನಿನಗೆ ಕಷ್ಟ ಆಯ್ತಾ ಕಣ್ಣು ತುಂಬಿಕೊಂಡು ಕೇಳಿದಳು. ಇಲ್ಲ ದಿಯಾ ಎಂದು ಅವಳ ತಲೆ ಸವರಿ, ನೀನು ಚೆನ್ನಾಗಿ ಓದಬೇಕು ಅಷ್ಟೇ ಎಂದಳು. ಬಳಲಿದ ತಂಗಿಯ ಮುಖ ನೋಡಿದ ಶಶಾಂಕ್, ಸಹನಾ, ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಮೊದಲು ಊಟ ಮಾಡು ಎಂದನು. ಇನ್ನು ಅಲ್ಲಿಯೇ ನಿಂತಿದ್ದರೆ ಅತ್ತಿಗೆ 1000 ಮಾತನಾಡುತ್ತಾಳೆ ಅಂದುಕೊಂಡ ಸಹನಾ ತಕ್ಷಣ ತನ್ನ ರೂಮಿಗೆ ಹೊರಟು ಬಿಟ್ಟಳು. ಕೈಕಾಲು ಮುಖ ತೊಳೆದುಕೊಂಡು ಬಂದು ಊಟ ಮಾಡುವ ಸಲುವಾಗಿ ಡೈನಿಂಗ್ ಟೇಬಲ್ ಬಳಿ ಬಂದಳು. ಆಗಲೇ ಎಲ್ಲರ ಊಟ ಮುಗಿದಿತ್ತು. ಅದರ ಕುಹುರಾಗಿ ತಿಂದಿದ್ದ ತಟ್ಟೆಗಳೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಬಿದ್ದಿದ್ದವು. ತನ್ನ ಕೂದಲನ್ನು ಹಿಂದಕ್ಕೆ ಕಟ್ಟಿ ಡೈನಿಂಗ್ ಟೇಬಲ್ ಮೇಲೆ ಇದ್ದ ತಟ್ಟೆಗಳನ್ನೆಲ್ಲ ಸಿಂಕಿಗೆ ಹಾಕಿ ಮೊದಲು ಊಟ ಮಾಡಿಬಿಡೋಣ, ಆಮೇಲೆ ಇದನ್ನೆಲ್ಲ ತೊಳೆದರೆ ಆಯಿತು ಅಂದುಕೊಂಡು ಅನ್ನ ಬಡಿಸಿಕೊಳ್ಳಲು ಕುಕ್ಕರ್ ತೆಗೆದಳು. 1 ಹಿಡಿಯಷ್ಟು ಅನ್ನ ಮಾತ್ರ ಉಳಿದಿತ್ತು. ಒಂದು ನಿಟ್ಟಿಸಿರು ಬಿಟ್ಟವಳೆ ಇದ್ದ ಅನ್ನವನ್ನೇ ತಟ್ಟೆಗೆ ಬಡಿಸಿಕೊಂಡು ಕುಳಿತಳು. ಇನ್ನೇನು ಅವಳು ತುತ್ತು ಕಲಸಿ ಬಾಯಿಗೆ ಇಡಬೇಕು ಅನ್ನುವಷ್ಟರಲ್ಲಿ ಮೇಲಿಂದ ಮೆಟ್ಟಿಲು ಇಳಿದು ಬರುತ್ತಿದ್ದ ನಕ್ಷತ್ರ ಕೈಯಲ್ಲಿ ಮೊಬೈಲ್, ಕಿವಿಯಲ್ಲಿ ಇಯರ್ಫೋನ್. ಮಾಮ್, ನನ್ನ ಕಾಲೇಜ್ ಫೀಸ್ ಟ್ರಾನ್ಸ್ಫರ್ ಮಾಡಿದ್ರಾ ಕೇಳಲು ಟಿವಿ ನೋಡುತ್ತಾ ಕುಳಿತಿದ್ದ ಮಾನಸ, ಹೌದು ಕಣೆ, ನಿನ್ನ ಡ್ಯಾಡ್ ಈಗಾಗಲೇ ಕಟ್ಟಿದ್ದಾರೆ ಎಂದಳು. ಓವರ್ ಆಟಿಟ್ಯೂಡಿಂದ ಗುಡ್ ಎಂದವಳ ನೋಟ ಸಹನಾಳ ಕಡೆ ಬಿತ್ತು. ಸಹನಾ, ನನ್ನ ವೈಟ್ ಶರ್ಟ್ ಐರನ್ ಮಾಡಿದ್ಯಾ? ಆ ಮಾತು ಕೇಳಿದ ಕ್ಷಣ
ಶಶಾಂಕ್ ಮುಖದಲ್ಲಿ ಅಸಹಜತೆ ಮೂಡಿತು. ನಕ್ಷತ್ರ, ಅತ್ತೆ ಅಂತ ಕರಿಯಮ್ಮ ಎಂದ. ನಕ್ಷತ್ರ ತಕ್ಷಣ ಮುಖ ಸಿಡುಕಿಕೊಂಡಳು. ಡ್ಯಾಡ್ ಪ್ಲೀಸ್, ಸಡನ್ಲಿ ಹ್ಯಾಬಿಟ್ಸ್ ಚೇಂಜ್ ಆಗಲ್ಲ. ಸಹನಾ ತಕ್ಷಣ ಮಧ್ಯೆ ಬಂದಳು. ಪರವಾಗಿಲ್ಲ ಅಣ್ಣ, ಯಾವಾಗಲೂ ಪರವಾಗಿಲ್ಲ ಅಂತ ಹೇಳಬೇಡ ಸಹನಾ, ಶಶಾಂಕ್ ಬೇಸರದಿಂದ ಹೇಳಿದ. ಮಾನಸ ತಕ್ಷಣ ಅವಳು ಕಂಫರ್ಟಬಲ್ ಆಗಿದ್ದಾಳೆ, ಹಾಗೆ ಕರೆಯೋಕೆ ಅದರಲ್ಲೇ ಏನು ದೊಡ್ಡ ವಿಷಯ, ಅವಳಿಗೆ ಇಲ್ಲದೆ ಇರೋ ಸಮಸ್ಯೆ ನಿಮಗೆ ಏನು ಎಂದಳು. ರೆಸ್ಪೆಕ್ಟ್ ಅನ್ನೋದು ದೊಡ್ಡ ವಿಷಯ. ಇಷ್ಟು ದಿನ ಚಿಕ್ಕ ಹುಡುಗಿ ಮುಂದೆ ಕಲ್ತ್ಕೊಳ್ತಾಳೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆದರೆ ಅವಳು ಕಾಲೇಜಿಗೆ ಹೋಗ್ತಾ ಇದ್ರೂ ಅವಳ ಬುದ್ಧಿ ಮಾತ್ರ ಬದಲಾಯಿಸ್ಕೊಂಡಿಲ್ಲ. ಎಲ್ಲ ನಿನ್ನಿಂದಾನೆ, ಅಸಮಾಧಾನದಲ್ಲಿ ಹೇಳಿದನು. ಅಯ್ಯೋ ಬಿಡಿ ಪ್ಲೀಸ್, ನಕ್ಷತ್ರ ಬೇಸರದಿಂದ ಹೇಳಿದಳು. ನನಗೆ ಮಾರ್ನಿಂಗಲ್ಲಿ ಕ್ಲಾಸ್ ಇದೆ, ಈ ನಿಮ್ಮ ಡ್ರಾಮಾನ ಲೇಟಾಗಿ ಇಟ್ಕೊಳ್ಳಿ ಅಂತ ಹೇಳಿದವಳೆ ಸಹನಾ ಕಡೆ ನೋಡಿ, ನೋಡು ಮರಿದೆ ನನ್ನ ವೈಟ್ ಶರ್ಟ್ ಐರನ್ ಮಾಡಿಬಿಡು ಅಂತ ಆರ್ಡರ್ ಮಾಡುವ ರೀತಿ ಹೇಳಿ ಹೋಗಿಬಿಟ್ಟಳು. ದಿಯಾ ಮಾತ್ರ ಸಹನಾಳ ಕೈ ಹಿಡಿದುಕೊಂಡೇ ನಿಂತಿದ್ದಳು. ಅತ್ತೆ, ನೀನು ಊಟ ಮಾಡಿಲ್ಲ, ತಟ್ಟೆಯಲ್ಲಿ ಹಾಗೇ ಇದೆ. ಆ ಮಾತು ಕೇಳಿದ ಕ್ಷಣ ಸಹನಾಳ ಮನಸ್ಸು ಕರಗಿತು. ಬಾ, ನಾನು ನಿನಗೆ ತಿನ್ನಿಸ್ತೀನಿ ಎಂದಳು. ಅಲ್ಲಿ ಕುಳಿತಿದ್ದ ಮಾನಸ ತಕ್ಷಣ, ದಿಯಾ ನೀನು ಹೋಗಿ ಓದ್ಕೋ ಗಟ್ಟಿಯಾಗಿ ಹೇಳಿದಳು. ಆದರೆ ಅಮ್ಮ ಅಂತ ಹೇಳಲು ಬಂದವಳನ್ನು ತಡೆದು, ಹೇಳಿದ್ದು ಕೇಳು ಎಂದಳು. ದಿಯಾ ಬೇಸರದಿಂದ ಮೇಲಕ್ಕೆ ಹೋದಳು. ಸಹನಾ ಹಾಕಿಕೊಂಡಿದ್ದ 2 ತುತ್ತು ಊಟವನ್ನು ಬೇಗ ಬೇಗ ತಿಂದು ಮುಗಿಸಿ ಮೌನವಾಗಿ ಕಿಚನ್ ಕಡೆ ಹೋದಳು. ಶಶಾಂಕ್ ಅವಳನ್ನು ನೋಡುತ್ತಲೇ ಇದ್ದ. ಅವನ ಮನಸ್ಸು ತಪ್ಪಿತಸ್ಥ ಭಾವದಿಂದ ತುಂಬಿತ್ತು. ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ಸಹನಾ ಕಿಚನ್ ಕ್ಲೀನ್ ಮಾಡುತ್ತಿದ್ದಳು. ಅಷ್ಟರಲ್ಲಿ ಶಶಾಂಕ್ ನಿಧಾನವಾಗಿ ಒಳಗಡೆ ಬಂದ. ಕತೆ ಮುಂದುವರಿಯುತ್ತದೆ. ನಮ್ಮ ಕಥೆಯನ್ನು ಕೇಳಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಭಾಗ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ನಮಗೆ ಇನ್ನಷ್ಟು ಉತ್ತಮ ಕಥೆಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತದೆ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಧನ್ಯವಾದಗಳು.